ವಿಶ್ವದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನಲ್ನ ಪ್ರಸ್ತುತ ಸಂಚಿಕೆಗೆ ಸುಸ್ವಾಗತ. ಇವತ್ತು ನಾನು ಬಂದಿರೋದು ದೀಪಾ ವಿಜಯ್ ಅವರ ಮನೆಗೆ. ನಮಸ್ತೆ ದೀಪಾ. ನೀವು ತುಂಬ ಸ್ಪೆಷಲಾಗಿ ಯೂನಿಕ್ಕಾಗಿ ಏನೇನೋ ಕ್ಲಾಸಸ್ ಮಾಡ್ತೀರಾ, ಏನೇನೋ ವೆರೈಟಿ ಡೆಕೋರೇಷನ್ ಐಟಮ್ಸು, ಫೋಟೋ ಫ್ರೇಮ್ಸು ಎಲ್ಲ ಮಾಡ್ತೀರಾ, ಮತ್ತು ಬ್ಲೌಸಸ್ ಮೇಲೆಲ್ಲ ತುಂಬ ಆರ್ಟ್ ವರ್ಕ್ ಮಾಡ್ತಾಯಿದ್ದೀರಾ ಅಂತ ಕೇಳಿಕೊಂಡು ಬಂದೆ. ಈಗ ನಿಮ್ಮ ಬಿಸ್ನೆಸ್ ಬಗ್ಗೆ ಮತ್ತು ನೀವು ಮಾಡ್ತಿರೋ ಕ್ರಿಯೇಟಿವ್ ವರ್ಕ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ದೀಪಾ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ತಾಂಜಾವೂರು ಫ್ಯಾಬ್ರಿಕ್ ಪೇಂಟಿಂಗ್ ಈಗ ಲೇಟೆಸ್ಟಾಗಿ ಬ್ಲೌಸಸ್ ಮೇಲೆಲ್ಲ ಮಾಡ್ತಾರಲ್ವ, ಈಗ ಟ್ರೆಂಡಿಂಗಲ್ಲಿರೋದದ್ದು. ಆ ಬ್ಲೌಸಸ್ ಮೇಲೆ ಈಗ ಪಿಕಾಕು, ಎಲಿಫೆಂಟು, ದೇವ್ರದ್ದು ಆ ಥರ ಎಲ್ಲ ಮಾಡ್ತಾ ಹೋಗ್ತಾರೆ. ಅದು ಕೂಡ ಮಾಡ್ತೀನಿ. ಆಮೇಲೆ ಕ್ಲಾಸಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಅದು ಕಸ್ಟಮೈಸ್ ಮಾಡಿ ಕೂಡ ಮಾಡಿಕೊಡ್ತೀನಿ. ಈಗ ನಾಮಕರಣ ಅಂದರೆ ಒಂದು ಮಗುದು ಇರೋ ಥರದ್ದು, ಅಥವಾ ಈಗ ಶ್ರೀಮಂತ ಥರದ್ದು, ಆ ಥರ ಎಲ್ಲನೂ ಮದುವೆ ರಿಲೇಟೆಡು ಆ ಥರದ್ದೆಲ್ಲ ಬ್ಲೌಸಸ್ಗೆ ಪೇಂಟಿಂಗ್ ಮಾಡಿಕೊಡ್ತೀವಿ. ಈಗ ನೀವೆಲ್ಲ ಎಂಬ್ರಾಯ್ಡ್ರ್ ಅಂತ ಹೋದಾಗ ತುಂಬ ಕಾಸ್ಟ್ಲಿ ಬೀಳುತ್ತೆ. ಕಂಪ್ಯಾರಿಟಿವ್ಲಿ ಇದು ಚೀಪ್ ಆಗುತ್ತೆ. ಆಮೇಲೆ ಲೇಟೆಸ್ಟಾಗಿರೋದು ಇದು, ಸೊ ಅದಕ್ಕೆ ಹೋಗ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಈಗ ಲೇಟೆಸ್ಟಾಗಿ ಬರ್ತಾ ಇರೋದು ರೆಸಿನ್ ಆರ್ಟು, ಎಲ್ಲ ಹತ್ರ ಮೋಸ್ಟು ಟ್ರೆಂಡಿಂಗಲ್ಲಿ ಇರೋ ಥರದ್ದು. ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಅಂದರೆ ಹೆಸರಾಗಲಿ, ಈಗ ಗಿಫ್ಟಿಂಗ್ ಪರ್ಪಸ್ಗಾಗಲಿ. ಎಕ್ಸಾಂಪಲ್ ಇವಾಗ ಇಲ್ಲಿ ಫೋಟೋ ಫ್ರೇಮ್ ಇದೆ. ಇವಾಗ ಈ ಥರದ್ದು ಆ್ಯನಿವರ್ಸರಿ ಇದ್ದರೆ ಅಥವಾ ಬರ್ಡೇ ಇದ್ದರೆ ಈ ಥರ ಹಾಕಿಬಿಟ್ಟು ಫೋಟೋ ಹಾಕಿ ಫೋಟೋ ಫ್ರೇಮ್ಸ್ ಎಲ್ಲ ಮಾಡ್ಬೋದು. ಆಮೇಲೆ ಈ ಥರ ಪೆನ್ ಸ್ಟ್ಯಾಂಡ್ ಆಗಲಿ, ಅಥವಾ ನಿಮ್ಮ ಕಿಚನಲ್ಲಿ ಇವಾಗ ಏನಾದರೂ ಸ್ಪೆಷಲ್ ಬೇಕು ಅಂದರೆ ಈಗ ಸ್ಪೂನ್ ಸ್ಟ್ಯಾಂಡ್ ಥರ, ಅಥವಾ ಮಕ್ಕಳಿಗೆ ಬೇಕು ಅಂದರೆ ಪೆನ್ ಸ್ಟ್ಯಾಂಡ್ ಥರ ಅದೆಲ್ಲ ಯೂಸ್ ಮಾಡ್ಬೋದು. ಸೊ ಇದು ಬುಕ್ ಮಾರ್ಕರ್ಸ್ ಬರುತ್ತೆ. ಸೊ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ಸೊ ಇಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಬರುತ್ತೆ. ಅಂದರೆ ಇದೆಲ್ಲ ನೀವೇ ಮಾಡಿರೋದು? ಎಲ್ಲ ನಾವೇ ಮಾಡಿರೋದು ಮೇಡಮ್. ಇಲ್ಲಿ ಈಗ ದೇವ್ರ ಫೋಟೋ ಹಾಕಿದ್ದೀನಿ. ಅದೇ ಥರದ್ದು ನಿಮಗೆ ಬೇಕು ಅಂದರೆ ಕಸ್ಟಮೈಸ್ ಮಾಡಿ ಅವ್ರಿಗೆ ಬೇಕಾಗಿರೋ ಫೋಟೋಸ್ನ ಹಾಕ್ಬೋದು. ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಬರುತ್ತೆ. ಹಾಂ ಮೇಡಮ್, ಇದು ನೇಮ್ ವೈಸು ನಿಮಗೆ ಆಲ್ಫಾಬೆಟಿಕಲ್ಲಾಗಿ ಬರೋ ಥರದ್ದು ಕೀ ಬಂಚಸ್ ಎಲ್ಲ ಬರುತ್ತೆ. ನೀವು ಮಾಡಿರ್ತೀರಾ? ಹೌದು, ಇದೆಲ್ಲ ನಾವು ಮಾಡಿರ್ತೀವಿ. ಈ ಥರ ಕೀ ಬಂಚಸ್ ಆಗಲಿ, ಆಮೇಲೆ ಟೀ ಲೈಟ್ ಹೋಲ್ಡರ್ಸ್ ಆಗಲಿ, ಇದೆಲ್ಲ ಅರಿಶಿನ ಕುಂಕುಮದ್ದು. ಮತ್ತು ಇದು ವಾಲ್ ಕ್ಲಾಕ್ ಈಗ ಮಾಡ್ತಾ ಇರೋದು, ಕಸ್ಟಮೈಸ್ಡ್ ವಾಲ್ ಕ್ಲಾಕ್ ಮಾಡ್ತಾ ಇರೋದು. ಇದು ಟ್ರೇಸು, ಇದು ವಾಲ್ ಕ್ಲಾಕು. ಆಮೇಲೆ ಇವಾಗ ನಿಮಗೆ ಮೆಹಂದಿ ಹಳದಿಗೆಲ್ಲ ಬೇಕು ಅಂದರೆ ಈ ಥರ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಈಗ ಮೆಹಂದಿ ಬೌಲ್ ಇದೆ, ಅದೇ ಥರನೇ ಈಗ ಯೆಲ್ಲೋ ಕಲರ್ ಮಾಡಿದ್ರೆ ಹಳದಿಗಾಗುತ್ತೆ. ಈ ಥರ ಟ್ರೇಸ್ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಅರಿಶಿನ ಕುಂಕುಮಕ್ಕೆ, ದೀಪಗಳಿಡೋದಕ್ಕೆ, ಈ ಥರ ದೀಪಗಳಿಡೋದಕ್ಕೆ ಏನಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಇದೆಲ್ಲನೂ ಕಸ್ಟಮೈಸ್ ಮಾಡ್ತೀವಿ. ಈಗ ಇಲ್ಲಿದೆ ಅಲ್ವಾ ಫೋಟೋ, ಇದೇ ಥರ ಇಲ್ಲಿ 4 ಸೈಡ್ ಹಾಕಿಸ್ಕೋತಾರೆ. ಆ್ಯನಿವರ್ಸರಿ, ಬರ್ಡೇಗೆ. ಹಾಂ ಮೇಡಮ್, ಇದು ವಾಲ್ ಕ್ಲಾಕೆ. ಇದಕ್ಕಿನ್ನೂ ಈಗ ಮಿಷನ್ ಅದೇ ಥರ ಹಾಕ್ಬೋದು. ಇದು ಟ್ರೇ ಬರುತ್ತೆ. ತಾಂಜಾವೂರು ಫ್ಯಾಬ್ರಿಕ್ ಪೇಂಟಿಂಗ್ ಇದು ತುಂಬ ಟ್ರೆಂಡಿಂಗಲ್ಲಿರೋ ಥರದ್ದು. ಈಗ ಈ ಪಿಕಾಕ್ ಆಗಲಿ, ಆ ಸ್ವಿಂಗ್ ಮೇಲೆ ಕೂತಿರೋ ಹುಡುಗಿ ಆಗಲಿ, ಆ ಪಿಕಾಕು, ಎಲಿಫೆಂಟು, ಇದು ರಂಗೋಲಿ ಡಿಸೈನ್ ಬರುತ್ತೆ. ಈ ಥರದ್ದು ಇನ್ನೂ ಇದು ಪ್ರೋಸೆಸ್ಸಲ್ಲಿದೆ ಅದು. ಸೊ ಈ ಥರ ಏನು ಬೇಕಾದರೂ ಮಾಡ್ಬೋದು. ನಾಮಕರಣಕ್ಕೆ, ಬರ್ಡೇಗೆ, ಇವನ್ ಈಗ ಪರ್ದೆ ಹಾಕ್ತಾರಲ್ವ ಮದುವೆಗಳಲ್ಲಿ, ಹಿಂಗೆ ಅದ್ರ ಮೇಲೆ ನೇಮ್ಸ್ ಮಾಡ್ಬೋದು. ಆಮೇಲೆ ಇದು ಗಿರಿಜಾ ಕಲ್ಯಾಣ, ವೆಂಕಟೇಶ್ವರ ಕಲ್ಯಾಣ ಇಲ್ಲ, ಅದು ಮಾಡ್ತಾ ಇದ್ದೀನಿ. ಇದು ತಾಂಜಾವೂರು ಪೇಂಟಿಂಗು. ಇದು ಆಲ್ರೆಡಿ ಒಂದು ಮಾಡಿ ಕಸ್ಟಮರ್ಗೆ ಕೊಟ್ಟಾಗಿದೆ. ಇದು ಸೆಕೆಂಡ್ ಒನ್ನು. ಇದು ಅರ್ಧ ಆಗಿದೆ, ಇನ್ನೂ ಮಾಡ್ತಾ ಇರೋದು. ಇದೆಲ್ಲ ಅಕ್ರೆಲಿಕ್ ಪೇಂಟಿಂಗ್ಸು. ಇದೆಲ್ಲ ಅಕ್ರೆಲಿಕ್ ಪೇಂಟಿಂಗ್ಸ್ ಬರುತ್ತೆ. ಇದು ಲಕ್ಷ್ಮಿ ಕೂಡ ತಾಂಜಾವೂರು ಪೇಂಟಿಂಗು.
ಅದೇ ಥರ ಅಲ್ಲಿ ಗಣಪತಿ ಇದೆ ನೋಡಿ, ಅದು ಕೂಡ ತಾಂಜಾವೂರು ಪೇಂಟಿಂಗ್ ಬರುತ್ತೆ. ಈ ಥರದ್ದು ಬೇಕು ಅಂದರೆ ಮಾಡಿಕೊಡ್ತೀನಿ. ಇದುವರೆಗೂ ನಾವು ದೀಪಾ ವಿಜಯ್ ಅವರು ಯಾವ್ಯಾವ ರೀತಿ ಅವರ ಒಂದು ಕ್ರಿಯೇಟಿವಿಟಿಯಿಂದ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ದೀವಿ. ದೀಪಾ, ನಿಮ್ಮ ಈ ವೆಂಚರ್ಸ್ಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು ಹೆಚ್ಚು ಜನರು ನಿಮ್ಮ ಒಂದು ಬಿಸ್ನೆಸ್ಗೆ ಅವರು ಸಪೋರ್ಟ್ ಮಾಡಲಿ, ನಿಮ್ಗೆ ಆರ್ಡರ್ಸ್ ಬರಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್. ನೀವು ಈ ಥರ ಎಲ್ಲ ಪ್ರತಿಭೆಗಳನ್ನ ಗುರುತಿಸಿ ಅದನ್ನು ಮಾಡ್ತಾ ಇರೋದು ತುಂಬ ಖುಷಿಯಾದ ವಿಚಾರ. ನಿಮಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಮೋಘ ಮೈಸೂರು.